ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರ ಜೊತೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಸೊ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಇಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆ ಅಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಪಾಸಿಟಿವ್ ಶಿಫ್ಟ್ ಎನರ್ಜಿ ಇದೆ. ಅಂದರೆ ಪ್ರಾಬ್ಲಮ್ನಿಂದ ಹೋಗ್ತಾ ಇದ್ದ ಎನರ್ಜಿ ಈಗ ಬದಲಾಗ್ತಾ ಇದೆ. ಮೊದಲಿಗೆ ಈ ಪರ್ಸನ್ ಯಾವ ಎನರ್ಜಿಯಲ್ಲಿ ಇದ್ದರು ಅಂದರೆ ನಿಮ್ಮ ಕನೆಕ್ಷನ್ನಲ್ಲಿದ್ದ ಪ್ರಾಬ್ಲಮನ್ನು ಫೇಸ್ ಮಾಡೋ ಮನಸ್ಸಿರಲಿಲ್ಲ. ಏನಾದರೂ ಇಶ್ಯೂ ಬಂದರೆ ಅದನ್ನು ಅವ್ರಿಗೆ ನಿಂತು ಫೇಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೈಲೆಂಟ್ ಆಗಿಬಿಡೋದು, ಮಾತೇ ಆಡದೆ ಹೋಗೋದು, ಅಥವಾ ಸಮಸ್ಯೆ ತಾನೇ ಸರಿ ಹೋಗುತ್ತೆ ಅನ್ನೋ ಥರ ಬಿಹೇವ್ ಮಾಡ್ತಾಯಿದ್ರು. ಆದರೆ ಈಗ ಅವರ ಎನರ್ಜಿ ಪೂರ್ಣವಾಗಿ ಬದಲಾಗ್ತಾ ಇದೆ. ಅವರು ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲ, ಅದನ್ನು ಸರಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದರೆ ಈ ರಿಲೇಷನ್ಶಿಪ್ ಹಾಳಾಗುತ್ತೆ ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ಈಗ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಇಂಟೆನ್ಷನ್ನಲ್ಲಿದ್ದಾರೆ. ಯಾವ ರೀತಿ ಕಾಲ್ ಮಾಡೋದು, ಹೇಗೆ ಮೆಸೇಜ್ ಮಾಡೋದು, ಯಾವ ಮಾತಿನಿಂದ ಸ್ಟಾರ್ಟ್ ಮಾಡೋದು ಅನ್ನೋದನ್ನು ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಅಂದರೆ ಇವರ ಮನಸ್ಸಿನಲ್ಲಿ ಈಗ ನೀವು ಒಂದು ಸ್ಟ್ರಾಂಗ್ ಆಗಿ ಆಳವಾಗಿ ಇಳ್ಕೊಂಡಿದ್ದೀರಾ. ಈ ಕನೆಕ್ಷನನ್ನು ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ಕೇವಲ ಟೈಮ್ ಪಾಸ್ ಅಲ್ಲ, ಇವರ ರಿಲೇಷನ್ಶಿಪ್ ಯಾವಾಗಲೂ ಸ್ಟೇಬಲ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಳೆಯ ಪ್ಯಾಟರ್ನ್ಸ್ ಮುಗಿತಾ ಇರುವಂತಹ ಎನರ್ಜಿ. ಸೆಲ್ಫ್ ಇಂಪ್ರೂವ್ಮೆಂಟ್ ಅಂದರೆ ನಿಮ್ಮ ಕನೆಕ್ಷನಲ್ಲಿ ಹಳೆಯದಾಗಿ ತುಂಬ ಗೊಂದಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ನೋವು, ಜಗಳ, ಸೈಲೆನ್ಸ್ ಏನೇ ಇದ್ದರೂ ಕೂಡ ಬ್ರೇಕಪ್, ಈಗೋ, ದೂರ ಆಗಿರುವ ಪ್ಯಾಟರ್ನ್ಸ್ ಏನಿದೆ ಮತ್ತೆ ನಡೀತಾ ಇತ್ತು ಅದು. ಈಗ ಅದೆಲ್ಲವೂ ನಿಧಾನವಾಗಿ ಮುಗೀತಾ ಬರ್ತಾ ಇದೆ. ಈ ಪರ್ಸನ್ ಈಗ ಅವರ ತಪ್ಪುಗಳನ್ನು ನೋಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿವರೆಗೆ ಅವರು ಅವರದೇ ಸರಿ ಅನ್ನೋ ರೀತಿ ನಡ್ಕೊಳ್ತಾ ಇದ್ರು. ನಿಮ್ಮನ್ನು ನೆಗೆಟಿವ್ ಆಗಿ ನೋಡ್ತಾ ಇರ್ಬೋದು, ಅಥವಾ ಇಗ್ನೋರ್ ಮಾಡ್ತಾ ಇರ್ಬೋದು, ನನ್ನಿಂದ ಏನೂ ತಪ್ಪಾಗಿಲ್ಲ ಅನ್ನೋ ರೀತಿ ಇರ್ಬೋದು. ಬಟ್ ಈಗ ಅವರನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾನು ಹೀಗೆ ಇದ್ದರೆ ಈ ರಿಲೇಷನ್ಶಿಪ್ ಉಳಿಯೋದಿಲ್ಲ ಅನ್ನುವಂತಹ ಯೋಚನೆ ಬಂದಿದೆ. ನೀವು ಈ ಕನೆಕ್ಷನ್ನಲ್ಲಿ, ಈ ರಿಲೇಷನ್ಶಿಪ್ಪಲ್ಲಿ ಎಷ್ಟು ನೋವು ಅನುಭವಿಸಿದಿರೋ, ಎಷ್ಟು ತಾಳ್ಮೆ ಇಟ್ಟಿದ್ರೋ, ಈಗ ಅವರಿಗೆ ಅದರ ಬೆಲೆ ಗೊತ್ತಾಗ್ತಾ ಇದೆ. ಮೊದಲು ಅದರ ಬೆಲೆ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವರಿಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಲವ್ ಅನ್ನೋದು ತುಂಬ ಪ್ಯೂರ್ ಆಗಿತ್ತು, ಅನ್ಕಂಡೀಷ್ನಲ್ ಆಗಿತ್ತು ಅನ್ನೋದನ್ನು ಅವರಿಗೆ ಕ್ಲಿಯರ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ತುಂಬ ಜನರಿಗೆ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಇರ್ಬೋದು. ಬಹುಶಃ 6 ತಿಂಗಳಾಗಿರ್ಬೋದು, ಅಥವಾ ಅದಕ್ಕಿಂತ ಮೇಲಾಗಿರ್ಬೋದು. ತುಂಬ ಸಮಯದಿಂದ 3 ತಿಂಗಳಾಗಿರಬಹುದು, ಅಥವಾ ವೀಕ್ ಆಗಿರ್ಬೋದು. ತುಂಬ ಸಮಯದಿಂದ ಮಾತೇ ಇಲ್ಲದ ಸ್ಥಿತಿ ಇರ್ಬೋದು, ಅಥವಾ ಮಾತಾಡಿದ್ರೂ ಕೂಡ ತುಂಬ ಕಡಿಮೆ ಕಾಂಟ್ಯಾಕ್ಟ್ ಇರಬಹುದು. ಸೊ ಈ ಪರ್ಸನ್ ಕೋಪದಲ್ಲಿ ಅಥವಾ ಈಗೋದಲ್ಲಿ ಒಂದು ದೊಡ್ಡ ತಪ್ಪು ಡಿಸಿಷನ್ ತೊಗೊಂಡಿರ್ಬೋದು. ನಿಮ್ಮನ್ನು ಬಿಟ್ಟು ಹೋಗೋದು, ಬ್ಲಾಕ್ ಮಾಡೋದು, ಅಥವಾ ಮಾತು ನಿಲ್ಲಿಸೋದು, ಇಂತಹ ಏನಾದರೂ ಮಾಡಿದ್ರೆ ಆ ಸಮಯದಲ್ಲಿ ತಗೊಂಡ ಡಿಸಿಷನ್ ಈಗ ಅವರಿಗೆ ರಿಗ್ರೆಟ್ ಆಗ್ತಾ ಇದೆ. ನಾನು ಯಾಕೆ ಆ ರೀತಿ ಮಾಡಿದೆ ಅನ್ನೋ ಗಿಲ್ಟ್ ತುಂಬ ಕಾಡ್ತಾ ಇದೆ. ಕೆಲವರಿಗೆ ಈ ಪರ್ಸನ್ ಸರಿಯಾದ ರೀಸನ್ ಕೊಡದೆ ಹೋಗಿರ್ಬೋದು. ಕೊಟ್ಟಿದ್ರೂ ನೀವು ನಂಬದೇ ಇರಬಹುದು. ಅಥವಾ ಏನಾಗಿರಬಹುದು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಅನ್ನಿಸ್ತಾ ಇರ್ಬೋದು, ಇನ್ನೂ ಏನೋ ಸತ್ಯ ಹೈಡ್ ಮಾಡ್ಕೊಂಡಿದ್ದಾರೆ, ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿರ್ಬೋದು. ಸೊ ಅದೆಲ್ಲವೂ ಕೂಡ ಈಗ ಬದಲಾಗ್ತಾ ಇದೆ. ಅಂದರೆ ಈ ಪರ್ಸನ್ ಈಗ ಕ್ಲಿಯರಾಗಿ ಬರಬೇಕು ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ಮೊದಲು ಬೇರೆ ಜನರ ಮಾತು ಕೇಳಿ ನಿಮ್ಮ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿರ್ಬೋದು. ಯಾರಾದರೂ ನಿಮ್ಮ ವಿರುದ್ಧವಾಗಿ ಮಾತಾಡಿದ್ರೆ ಅದನ್ನು ಸರಿ ಅಂತ ನಂಬಿರ್ಬೋದು. ಆದರೆ ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ನಾನು ಯೋಚನೆ ಮಾಡಿದ್ದು ತಪ್ಪು. ಅಂದರೆ ಇವರೀಗ ನಿಮಗೆ ಕ್ಲಿಯರಾಗಿ ಎಲ್ಲವನ್ನ ಹೇಳಬೇಕು ಅನ್ನೋ ಇಂಟೆನ್ಷನ್ನಲ್ಲಿದ್ದಾರೆ. ಏನೇ ಮರೆಮಾಚಿದ್ರೂ ಕೂಡ ಅದನ್ನು ಹೇಳಬೇಕು, ಏನು ತಪ್ಪು ಮಾಡಿದ್ರೂ ಕೂಡ ಒಪ್ಕೊಳ್ಬೇಕು ಅನ್ನೋ ಮನಸ್ಸು ಬಂದಿದೆ. ಈಗ ಇವರಿಗೆ ಈಗೋ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ಆಸೆ ಇದೆ.
ಅಪಾಲಜಿ ಮತ್ತು ಹೀಲಿಂಗ್ ಎನರ್ಜಿ. ತುಂಬ ಗಿಲ್ಟ್ನಲ್ಲಿದ್ದಾರೆ. ನಿಮ್ಮ ಜೊತೆ ಮಾಡಿದ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಮಾಡಿದ ತಪ್ಪಾಗಿರ್ಬೋದು, ಈಗ ಅವರ ಮನಸ್ಸಿನ ಮೇಲೆ ಒಂದು ಹೆವಿನೆಸ್ ಆಗಿ ಕೂತ್ಕೊಂಡಿದೆ. ಆ ಭಾರ ಕಡಿಮೆಯಾಗೋದು ಯಾವಾಗ ಅಂದರೆ ಅವರು ನಿಮ್ಮ ಬಳಿ ಬಂದು ಸಾರಿ ಕೇಳಿದಾಗ. ಇವರು ಹೀಲಿಂಗ್ ಆಗ್ತಾ ಇದ್ದಾರೆ. ಸಾರಿ ಕೇಳಿದ್ರೆ ನಾನು ಸಣ್ಣವನ ಆಗೋದಿಲ್ಲ ಅಥವಾ ಸಣ್ಣವಳಾಗೋದಿಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಈಗೋ ಇಟ್ಕೊಂಡೇ ಇದ್ದರೆ ಈ ಕನೆಕ್ಷನ್, ಈ ರಿಲೇಷನ್ಶಿಪ್ ಟಾಕ್ಸಿಕ್ ಆಗಿ ಉಳಿಯುತ್ತೆ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ನಡುವೆ ಮಾತು ಮತ್ತು ಈ ಕನೆಕ್ಷನ್ ಅನ್ನೋದು ತುಂಬ ನ್ಯಾಚುರಲ್ ಆಗಿ ಮತ್ತೆ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನೀವು ಕೂಡ ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ. ಫೋರ್ಸ್ಫುಲ್ಲಾಗಿ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಮಾಡಬೇಡಿ. ಯಾಕೆಂದರೆ ಇವರು ಈಗ ಹೀಲಿಂಗ್ ಪ್ರೊಸೆಸ್ನಲ್ಲಿ ಇದ್ದಾರೆ. ನೀವು ಮಧ್ಯದಲ್ಲಿ ಹೋಗಿ ಇಂಟರ್ಫಿಯರ್ ಮಾಡಿದ್ರೆ ಅವರೀಗ ಮಾಡ್ತಾ ಇರುವ ರಿಯಲೈಸೇಷನ್ ಮಧ್ಯದಲ್ಲೇ ನಿಲ್ಬಹುದು. ಹಾಗಾಗಿ ಯಾವುದೇ ವಿಷಯ ಆದರೂ ನ್ಯಾಚುರಲ್ ಆಗಿ ಫೋಲ್ಡ್ ಆಗೋದಕ್ಕೆ ಬಿಡಿ. ಸೊ ಅದು ನಿಮ್ಮ ಫೇವರ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ಪರ್ಸನ್ ಈಗ ತುಂಬ ಡೀಪ್ ಥಿಂಕಿಂಗ್ನಲ್ಲಿದ್ದಾರೆ. ಹೇಗೆ ಮಾತು ಶುರು ಮಾಡೋದು, ಹೇಗೆ ನಿಮ್ಮನ್ನು ಅಪ್ರೋಚ್ ಮಾಡೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಕೂಡ ಇರಬಹುದು, ಅಥವಾ ಡಿಸ್ಟೆನ್ಸ್ ಇಲ್ಲದೇ ಇದ್ದರೂ ಕೂಡ ನಿಮ್ಮನ್ನು ಭೇಟಿಯಾಗದೇ ಇರ್ಬೋದು. ಸೊ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಅವರ ಮನಸ್ಸಿನಲ್ಲಿ ಪ್ಲ್ಯಾನ್ ಬರ್ತಾ ಇದೆ ಅಥವಾ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ಮೊದಲು ಇದ್ದ ಹೆಸಿಟೇಷನ್ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಇವರ ಈಗೋ ಬ್ರೇಕ್ ಆಗ್ತಾ ಇದೆ. ರಿಯೂನಿಯನ್ ಬೇಕು ಅನ್ನೋ ಫೈನಲ್ ರಿಯಲೈಸೇಷನ್. ಎಷ್ಟು ಸಮಯ ನೋ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಈ ಪರ್ಸನ್ ಈಗ ಈ ಕನೆಕ್ಷನ್ ಮೇಲೆ ಗಿವ್ ಅಪ್ ಮಾಡ್ತಾ ಇಲ್ಲ. ಅವ್ರಿಗಿನ್ನೂ ಹೋಪ್ ಇದೆ. ನಾನು ಎಫರ್ಟ್ ಹಾಕಿದರೆ ಮತ್ತೆ ಎಲ್ಲ ಸರಿಯಾಗ್ಬೋದು ಅನ್ನೋ ನಂಬಿಕೆ ಬಂದಿದೆ. ಇವರೀಗ ಅವರ ಮುಂದಿನ ಸ್ಟೆಪ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ಸೈಡ್ನಿಂದ 0 ಎಫರ್ಟ್ ಇರ್ಬೋದು, ಆದರೆ ಇವರ ಸೈಡ್ನಿಂದ ಈಗ ಎಫರ್ಟ್ ಹಾಕುವ ಮನಸ್ಸು ಬರ್ತಾ ಇದೆ. ಸಡನ್ ಕಾಲ್ ಅಥವಾ ಮೆಸೇಜ್ ಎನರ್ಜಿ. ಒಂದಿನ ನೀವು ಇವರ ಬಗ್ಗೆ ಯೋಚನೆ ಮಾಡದೇ ಇದ್ದಾಗ ಪೂರ್ತಿ ಸರೆಂಡರ್ ಆಗಿ ಇನ್ನೂ ಏನೂ ಆಗಲ್ಲ ಅನ್ನೋ ಹಂತಕ್ಕೆ ಬಂದಿದ್ದರೂ ಕೂಡ ಹಠಾತ್ತಾಗಿ ಅಥವಾ ಸಡನ್ನಾಗಿ ಇವರಿಂದ ಕಾಲ್ ಅಥವಾ ಮೆಸೇಜ್ ಬರುವ ಚಾನ್ಸಸ್ ತುಂಬ ಇದೆ. ಅದು ನಿಮಗೂ ಕೂಡ ಶಾಕ್ ಆಗ್ಬೋದು, ಖುಷಿನೂ ಆಗ್ಬೋದು, ಕನ್ಫ್ಯೂಷನ್ ಕೂಡ ಆಗ್ಬೋದು. ಅಂದರೆ ಸಡನ್ನಾಗಿ ಇವತ್ತೇ ಮೆಸೇಜ್ ಮಾಡ್ತಾರೆ ಅಂತಲ್ಲ, ಕಾಲ್ ಮಾಡ್ತಾರೆ ಅಂತಲ್ಲ, ಸಡನ್ನಾಗಿ ಮೆಸೇಜ್ ಬರ್ಬೋದು, ಇವತ್ತು ಕೂಡ ಬರ್ಬೋದು. ಬಟ್ ಯಾಕೆಂದರೆ ಈ ಪರ್ಸನ್ ಈಗಲೇ ನಿಮಗೆ ಮೆಸೇಜ್ ಮಾಡ್ತಾರೆ ಅಂತ ಅಲ್ಲ, ಆದರೆ ಡಿವೈನ್ ಟೈಮ್ ಬಂದಾಗ ನೀವು ಶಾಕ್ ಆಗುವ ರೀತಿ ಸಡನ್ನಾಗಿ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅಂದರೆ ಯಾವ ರೀತಿ ಅಂದರೆ ನೀವು ಪ್ರತಿದಿನ ಫೋನ್ ನೋಡ್ತಾ ಇವತ್ತು ಕಾಲ್ ಮಾಡ್ತಾರಾ, ಮೆಸೇಜ್ ಬರುತ್ತಾ ಅಂತ ವೇಟಿಂಗ್ ಮಾಡ್ತಾ ಇರುವ ಸಮಯದಲ್ಲಿ ಅಲ್ಲ, ಬದಲಾಗಿ ನೀವು ನಿಧಾನವಾಗಿ ಈ ಸಿಚುವೇಶನ್ಗೆ ಸರೆಂಡರ್ ಆಗ್ತೀರಾ. ಸರಿ, ಏನು ಬೇಕಾದರೂ ಆಗಲಿ, ನನಗೂ ಸಾಕಾಗಿ ಹೋಗಿದೆ ಅಂತ ನೀವು ಯಾವಾಗ ಸುಮ್ಮನಾಗ್ತೀರೋ ಅಥವಾ ಮನಸ್ಸಿನಿಂದ ಸುಮ್ಮನೆ ಹೇಳ್ಕೊಳ್ಳೋದಲ್ಲ, ನೀವೇ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಅವರ ಬಗ್ಗೆ ಓವರ್ ಥಿಂಕ್ ಮಾಡೋದನ್ನು ಕಡಿಮೆ ಮಾಡಿರ್ತೀರ. ಆ ಸಮಯದಲ್ಲಿ ಸಡನ್ನಾಗಿ ಒಂದು ಕಾಲ್ ಅಥವಾ ಒಂದು ಮೆಸೇಜ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಆ ಕ್ಷಣದಲ್ಲಿ ನಿಮ್ಮ ಹೃದಯ ಲಿಟ್ರಲಿ ಶಾಕ್ ಆಗ್ಬೋದು. ಯಾಕೆಂದರೆ ನೀವು ಮನಸ್ಸಿನ ಒಳಗಿನಿಂದ ಈ ವ್ಯಕ್ತಿಯನ್ನು ಮಿಸ್ ಮಾಡ್ತಾ ಇದ್ರೂ ಕೂಡ ಹೊರಗಿನಿಂದ ಏನೂ ಆಗಲ್ಲ, ಎಲ್ಲ ಮುಗ್ದೋಯ್ತು ಅನ್ನೋ ಫೀಲಿಂಗ್ಸಲ್ಲಿರ್ತೀರ. ಹಾಗಾಗಿ ಇವರ ಕಾಂಟ್ಯಾಕ್ಟ್ ಮತ್ತೆ ಹಳೆಯ ಎಮೋಷನ್ಸ್ನೆಲ್ಲ ಟ್ರಿಗರ್ ಮಾಡ್ಬೋದು. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಅದೇ ಖುಷಿಯಲ್ಲಿ ಇಷ್ಟು ದಿನ ಆದಮೇಲೆ ಕಾಲ್ ಮಾಡಿದ್ರಲ್ಲ ಅನ್ನೋ ಫೀಲಿಂಗ್, ಇನ್ನೊಂದು ಕಡೆ ಕನ್ಫ್ಯೂಷನ್. ಈ ರೀತಿಯೆಲ್ಲ ನಿಮ್ಮ ಮನಸ್ಥಿತಿ ಬದಲಾಗ್ಬೋದು. ಮತ್ತು ಟ್ರಸ್ಟ್ ಮಾಡ್ಬೋದಾ, ಈ ಸಲ ನಿಜವಾಗ್ಲೂ ಬದಲಾಗಿದ್ದಾರಾ, ಮತ್ತೆ ನೋವು ಕೊಡ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಬರಬಹುದು. ಈ ಸಲ ಈ ಪರ್ಸನ್ ಜಸ್ಟ್ ಟೈಮ್ ಪಾಸ್ ಮಾತಿಗಾಗಿ ಬರ್ತಾ ಇಲ್ಲ ಅನ್ನೋ ರೀತಿ ಕಾಣ್ತಾ ಇದೆ. ಮೊದಲು ಇರುವ ಹಾಗೆ ಈಗೋ, ಆ್ಯಟಿಟ್ಯೂಡ್, ಕೋಪದಲ್ಲಿ ಅಲ್ಲ, ಸ್ವಲ್ಪ ಮೆಚ್ಯೂರಾಗಿ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿಯನ್ನು ಫೀಲ್ ಮಾಡಿಕೊಂಡು ಈ ರಿಲೇಷನ್ಶಿಪ್ ಹೇಗೆ ಉಳಿಸ್ಬೋದು ಅನ್ನೋ ಯೋಚನೆಯ ಜೊತೆ ಬರುವ ಸಾಧ್ಯತೆ ಇದೆ. ಅವರು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಎಮೋಷ್ನಲ್ ಆಗಿ ಎಲ್ಲವನ್ನ ಮರೆತು ಹೋಗಬೇಡಿ. ಮೊದಲು ನಿಮ್ಮ ಹೃದಯದ ಮಾತು ಏನು ಹೇಳ್ತಾ ಇದೆ ಅನ್ನೋದನ್ನು ಕೇಳಿ. ನಿಮ್ಮ ಹೃದಯಕ್ಕೆ ಗೊತ್ತಿರುತ್ತೆ ನಿಮಗೆ ಯಾವ ರೀತಿ ಏನು ರೆಸ್ಪಾನ್ಸ್ ಸಿಗಬೇಕು ಅಂತ. ಮಾತಾಡಿದ್ರೆ ಕ್ಲಾರಿಟಿ ಸಿಗ್ಬೋದು. ಈ ರಿಲೇಷನ್ಶಿಪ್ಪಲ್ಲಿರುವ ಸಮಸ್ಯೆ ಸರಿ ಆಗುವ ಚಾನ್ಸಸ್ ತುಂಬ ಇದೆ. ಬಟ್ ನಿಮ್ಮ ಮನಸ್ಸಿಗೆ ಇನ್ನೂ ಹೆವಿ ಅನ್ನಿಸ್ತಾ ಇದೆ ಅಂದರೆ ಇನ್ನೂ ಟೈಮ್ ತಗೊಳ್ಳಿ. ಯಾಕೆಂದರೆ ಈ ಸಲ ಡಿಸಿಷನ್ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ಲೈಫ್ನ ಡಿಸಿಷನ್, ನಿಮ್ಮ ಪ್ರೀತಿಯ ಡಿಸಿಷನ್ ನಿಮ್ಮ ಕೈಯಲ್ಲಿರುತ್ತೆ. ಸೊ ಈ ರಿಲೇಷನ್ಶಿಪ್ ಮುಗ್ದೋಗಿರುವ ಎನರ್ಜಿಯಲ್ಲಿಲ್ಲ, ಒಂದು ದೊಡ್ಡ ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಇದೆ. ಆ ವ್ಯಕ್ತಿ ಮನಸ್ಸಿನ ಒಳಗಿನಿಂದ ಈಗೋ ಎಲ್ಲವನ್ನು ಬಿಟ್ಟು ಸಂಪೂರ್ಣ ಬದಲಾಗ್ತಾ ಇರುವಂತಹ ಸಮಯ. ಮೊದಲಿನ ಹಾಗಿಲ್ಲ. ಮೊದಲು ಹೇಗಿದ್ರೋ, ನಿಮ್ಮ ವ್ಯಾಲ್ಯೂ ನೋಡಿದೆ, ನಿಮ್ಮ ನೋವು ಅರ್ಥ ಮಾಡ್ಕೊಳ್ದೆ, ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಂಡಿದ್ರು, ಆ ರೀತಿ ಇಲ್ಲ. ಮೈಂಡ್ ಸೆಟ್ ಈಗ ನಿಧಾನವಾಗಿ ಚೇಂಜ್ ಆಗ್ತಾ ಇದೆ. ಅವರೀಗ ದೊಡ್ಡ ರಿಯಲೈಸೇಷನ್ಗೆ ಬರ್ತಾ ಇದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ತುಂಬ ಹೆವಿ ಫೀಲ್ ಆಗ್ತಾ ಇದೆ.
ನೀವು ಮೊದಲು ಯಾವಾಗಲೂ ಅವರ ಜೊತೆ ಇದ್ದಾಗ ನಿಮ್ಮ ಮೆಸೇಜ್, ನಿಮ್ಮ ಕೇರ್, ನಿಮ್ಮ ಅಟೆನ್ಷನ್, ನಿಮ್ಮ ಪ್ರೆಸೆನ್ಸ್ ಇದೆಲ್ಲ ಅವರಿಗೆ ನಾರ್ಮಲ್ ಅನಿಸಿರ್ಬೋದು. ಆದರೆ ಈಗ ಆ ಎಲ್ಲವೂ ಇಲ್ಲದೇ ಇರುವಾಗ ಅದರ ನಿಜವಾದ ವ್ಯಾಲ್ಯೂ ಅನ್ನೋದು ಅರ್ಥ ಆಗ್ತಾ ಇದೆ. ಹೊರಗಿನಿಂದ ನಾರ್ಮಲ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿರುವ ಸಾಧ್ಯತೆ ಇದೆ. ಆ ಎನರ್ಜಿ ಇದೆ. ರಾತ್ರಿ ಮಲಗೋ ಸಮಯದಲ್ಲಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು, ಹಳೆಯ ಮೆಮೊರೀಸ್ ನೆನಪಾಗ್ತಾ ಇರ್ಬೋದು, ನಿಮ್ಮ ಜೊತೆ ಮಾತಾಡಿದ ಕ್ಷಣಗಳು ಮತ್ತೆ ಮತ್ತೆ ಮೈಂಡ್ನಲ್ಲಿ ಓಡ್ತಾ ಇರ್ಬೋದು. ಕೆಲವು ಟೈಮ್ನಲ್ಲಿ ಇವ್ರಿಗೆ ಅನ್ನಿಸ್ತಾ ಇದೆ, ನಾನು ಯಾಕೆ ಈ ರೀತಿ ಮಾಡಿದೆ, ಯಾಕೆ ಅವರನ್ನು ಕಳ್ಕೊಂಡೆ ಅನ್ನೋ ಗಿಲ್ಟ್ ಕೂಡ ಕಾಡ್ತಾ ಇದೆ. ಅಂದರೆ ಎಲ್ಲರ ಅಟೆನ್ಷನ್ ಸಿಗ್ಬೋದು ಇವ್ರಿಗೆ, ಎಲ್ಲರ ಜೊತೆ ಇವ್ರು ಮಾತಾಡ್ಬೋದು, ಆದರೆ ಮನಸ್ಸಿಗೆ ಸಮಾಧಾನ, ಕೇರ್ ಕೊಡುವ ಕನೆಕ್ಷನ್ ಮಾತ್ರ ಇವರ ಜೊತೆ ಇಲ್ಲ ಅಂದಾಗ ಇವ್ರಿಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆ ಇದ್ದ ಎಮೋಷ್ನಲ್ ಸೇಫ್ಟಿ, ಕಂಫರ್ಟ್, ಪೀಸ್ ಅದನ್ನು ಮಿಸ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಈಗ ತಮ್ಮ ಫೀಲಿಂಗ್ಸನ್ನು, ಅವರ ಬಗ್ಗೆ ಅವ್ರಿಗೆ ಫೀಲ್ ಆಗ್ತಾ ಇದೆ, ನಾನು ಯಾಕೆ ಆ ರೀತಿ ಮಾಡಿದೆ ಅನ್ನೋದು ಅವರ ಮನಸ್ಸಿಗೆ ಬರ್ತಾ ಇದೆ. ಮೊದಲು ನನಗೇನು ಫೀಲ್ ಆಗಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡಿರ್ಬೋದು, ಆದರೆ ಈಗ ಮನಸ್ಸಿನ ಒಳಗಿನಿಂದ ಅವರ ಹಾರ್ಟ್ ಅವರಿಗೆ ಸತ್ಯ ತೋರಿಸ್ತಾ ಇದೆ, ಸತ್ಯವನ್ನು ಹೇಳ್ತಾ ಇದೆ. ಅವರೀಗ ಅವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ನಾನು ಹ್ಯಾಪಿ ಆಗಿದ್ದೀನಾ, ನೀವಿಲ್ಲದೆ ಲೈಫ್ ಕಂಪ್ಲೀಟ್ ಆಗಿದೆಯಾ? ಬಟ್ ಉತ್ತರ ಒಂದೇ ಬರ್ತಾ ಇದೆ, ಇಲ್ಲ ಅಂತ. ಸೊ ಎನರ್ಜಿ ಹೆವಿ ಆಗಿದೆ, ಯಾಕೆಂದರೆ ಇದು ಕೇವಲ ಲವ್ ಅಲ್ಲ, ಒಂದು ಡೀಪ್ ಸೋಲ್ ರಿಯಲೈಸೇಷನ್ ಆಗ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಟಾಕ್ಸಿಕ್ ಏನಾದರೂ ಇದ್ದರೆ ಅದರಿಂದ ಹೊರಗಡೆ ಬಂದು ಸ್ಟೇಬಲ್ ಕಮಿಟ್ಮೆಂಟ್, ಲಾಯಲ್ಟಿ, ಲಾಂಗ್ ಟರ್ಮ್ ಫ್ಯೂಚರ್ ಮತ್ತು ಪರ್ಮನೆಂಟ್ ಕನೆಕ್ಷನ್ ಕಡೆಗೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಸಾಗಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಪಾಸಿಟಿವ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.